पुलिस वाला है मेरे प्रॉब्लम जा ಪೊಲೀಸ್ ನಮ್ಮನ್ನ ಯಾಕೆ ಏನು ಮಾಡ್ತಾರೆ? ನಿಮ್ಮನ್ನ ಮಾಡಲ್ಲ, ನಮ್ಮನ್ನ ಮಾಡ್ತಾರೆ. ಸುಳ್ಳ್ಯಾರು ನಿಂತಿರ್ತೀವಲ್ಲ ಕೇಯಕ್ಕೆ ಎಲ್ಲ ಜನ ನಮ್ಮನ್ನೇ ನೋಡ್ಕೊಂಡು ನಿಲ್ತಾರೆ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಯಾಕೆ ಹಿಂಗೆ ಮಾತಾಡ್ತೀರಾ ನೀವು? ತಂಗಿ ಮಾಡ್ತಾರೆ ಸರ್. ಈ ವಿಡಿಯೋನ ನೀವೇನು ನೋಡಿದ್ರು, ಈ ವಿಡಿಯೋನ ನಾನು 2 ತಿಂಗಳು ಹಿಂದೆ ಮಾಡಿರೋಂಥ ವಿಡಿಯೋ. ನನ್ನ ಮೇಲೆ ಯಾವ ಥರ ದೌರ್ಜನ್ಯ ಮಾಡಿದ್ರು ಅಂತ ಮೊದಲು ನೋಡಿ, ಆಮೇಲೆ ಹೇಳ್ತೀನಿ ಏನಾಯಿತು ಅಂತ. ಇಲ್ಲಿಗೆ ಅದು ಮದುವೆ ಆದ್ಮೇಲೆ ಮಾಡಬೇಕಲ್ಲ, ಇವಾಗ ಯಾರು ಮಾಡ್ತಾರೆ? ಮುಂಚೆ ಮಾಡಿದ್ರೆ ಏನಾಯ್ತು? ಮುಂಚೆ ನನಗೆ ಮಾಡಬೇಕು ಅಲ್ಲ, ಕೇಳಿದ್ದು ನಿನ್ನೆ ಮದುವೆ ಆದ್ರೂ ಮಾಡು, ಆದ್ಮೇ ಆದ್ರೂ ಮಾಡು, ಅದು ಹಾಂ ನನ್ನ ಪರ್ಸ್ನಲ್. ಸೊ ನಾನು ಕೆಲಸ ಕೇಳಿದೆ, ಬರ್ತೀರ ಬರಲ್ಲ ಅದು ಎಷ್ಟು? 2500. ಅಲ್ಲ, ಎಳ್ಕೊಂಡು ಹೋಗ್ಬಿಟ್ಟು ಮೋಸ ಮಾಡೋಕ್ಕೆ ಹಿಂಗೆ ಎಳ್ಕೊಂಡು ಹೋಗಿ ಮೋಸ ಮಾಡ್ತಾರೆ. भैया जा मेरे को पुलिस वाला है मेरे प्रॉब्लम जा ಪೊಲೀಸ್ ನಮ್ಮನ್ನ ಯಾಕೆ ಏನು ಮಾಡ್ತಾರೆ? ನಿಮ್ಮನ್ನ ಮಾಡಲ್ಲ, ನಮ್ಮನ್ನ ಮಾಡ್ತಾರೆ. ಸುಳ್ಳ್ಯಾರು ನಿಂತಿರ್ತೀವಲ್ಲ ಕೇಯಕ್ಕೆ ಎಲ್ಲ ಜನ ನಮ್ಮನ್ನೇ ನೋಡ್ಕೊಂಡು ನಿಲ್ತಾರೆ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಯಾಕೆ ಹಿಂಗೆ ಮಾತಾಡ್ತೀರಾ ನೀವು? ತಂಗಿ ಮಾಡ್ತಾರೆ ಸರ್. ಏನ್ ಮಾಡೋದು ಎಲ್ಲ ಬೇಡ ಸುಮ್ಮನೆ, ಸರಿನಾ? ಏನ್ ಮಾಡಿದೆ ನಿನ್ಗೆ? ನಾನು ಏನ್ ಮಾಡ್ದೆ ಅಂತಂದ್ರೆ ನೋಡಿ ಬಂದ್ ಗುದ್ದೋದ್ ನೋಡಿ. ಯಾಕೆ ನೀನ್ ಯಾಕೆ ನಿಂತಿದ್ದೆ? ನೀವ್ ಯಾಕೆ ನಿಂತಿದ್ರಿ? ನಾನೇನ್ ಮಾಡಿದೆ? ನಿಮ್ಮನ್ನ ಏನಾರ ಮಾಡದ್ನಾ? ಸುಮ್ಮನೆ ಬೇಡ ಇದೆಲ್ಲ, ಇದೆಲ್ಲ ಬೇಡ. ಏನಾರ ಏನ್ ಮಾಡ್ತಾರೆ? ಈ ತರ ಎಲ್ಲ ದೌರ್ಜನ್ಯ ಮಾಡಬೇಡಿ, ಈ ತರ ಎಲ್ಲ ದೌರ್ಜನ್ಯ ಮಾಡಬೇಡಿ. ಮಾಡ್ತಾರೆ ದೌರ್ಜನ್ಯ. ದುಡ್ಡು ಕೇಳಿದ್ವಾ? ದುಡ್ಡು ಕೇಳಿದ್ವಾ? ನೀವೇನ್ ಮಾಡ್ತಿದ್ದೀವಿ ಮತ್ತೆ? ನೀನು ಮಾತಾಡಿಲ್ಲ, ಹೇಳ್ತಾ ಇದೀವಿ. ನಾನೇನ್ ಏನ್ ಮಾಡಿದ್ರು ನಿನ್ಗೆ? ನೀನು ಅಲ್ಲೇ ಕೈ ಹಾಕಿದ್ರೆ ಬಂದ್ಬಿಟ್ಟು ನಾನು ನಿನ್ನೇನೋ ಮಾತಾಡಿದ್ನ? ಇದೆಲ್ಲ ಬೇಡ. ಎಲ್ಲ ನಿಮ್ದೇ ದೌರ್ಜನ್ಯ ಆಗಿದೆ ಇಲ್ಲಿ. ನೋಡಿದ್ರಲ್ಲ ವಿಡಿಯೋ ಹೆಂಗಿತ್ತು ಅಂತ, ಯಾವ ಥರ ದೌರ್ಜನ್ಯ ಮಾಡಿದ್ರು ಅಂತ. ಕಣ್ಣುಗಳು ಒಂಥರ, ನಾನು ಒಂಥರ ಎಣ್ಣೆ ಹೊಡೆದಿರೋ ಒಂಥರ ಕಾಣ್ತಾ ಇದೆ. ಇವಾಗ ತಾನೇ ಎದ್ದಿರೋದ್ರಿಂದ ಆ ಥರ ಕಣ್ಣುಗಳು ಆ ಥರ ಕಾಣ್ತೈತೆ. ಓಕೆ ಸರಿ ಆಯಿತು, ಮ್ಯಾಟ್ರಿಗೆ ಬರೋಣ ಈಗ. ಮುಂಚೆ ನಾನು 2 ವರ್ಷ ಹಿಂದೆ ನಾನು ವಿಡಿಯೋ ಮಾಡಿದ್ದೆ. ಅವಾಗ ಅವರು ಮೊಬೈಲ್ ಕಿತ್ಕೊಂಡು ವಿಡಿಯೋನ ಡಿಲೀಟ್ ಮಾಡಿಸಿದ್ರು. ಓಕೆನಾ, ಸರಿ ಆಯಿತು. ಕ್ಯಾಮ್ರಾ ಎತ್ಕೊಂಡೋಗಿ ಕಿತ್ಕೊಳ್ತಾರೆ, ಸರಿ ಆಯಿತು, ಎಲ್ಲ ಗೊತ್ತು, ಮೋಸ ಮಾಡ್ತಾರೆ ಅಂತ ಗೊತ್ತು. ಅದಾದ ನಂತರಕ್ಕೆ 1 ವರ್ಷ ಹಿಂದೆ ವಿಡಿಯೋ ಮಾಡಿದೆ. ಅವಾಗೇನು ಇನ್ಸ್ಟಾ 360 ಇತ್ತು. ಅವಾಗ ನಾನು ತಗೊಂಡೋಗ್ಬೇಕು ಅಂತಂದ್ರೆ ಎಲ್ಲರೂ ಓಡೋಗ್ತಾರೆ. ಆದರೆ ಯೂಟ್ಯೂಬರ್ಸು ಕ್ಯಾಮ್ರಾ ಎತ್ಕೊಂಡು ಹೋದರೆ ಎಲ್ಲರೂ ಮುಖ ಮುಚ್ಕೊಂಡು ಓಡೋಗ್ತಾ ಇದ್ದಾರೆ, ಸರಿನಾ? ಅಲ್ಲೇನು ಯಾವ ಥರ ಏನು ಮಾಡ್ತಾರೆ ನಿಮಗೆ ತೋರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಸರಿ ಆಯಿತು ಅಂತಂದ್ಬಿಟ್ಟು ನಾನೇನೋ ಒಂದು ಐಡಿಯಾ ಮಾಡಿದೆ ಅಂತಂದರೆ, ಲಾಸ್ಟ್ 1-2 ತಿಂಗಳ ಹಿಂದೆ ಹೈಡ್ಲೈನ್ ಕ್ಯಾಮ್ರಾ ತೊಗೊಂಡೋಗ್ಬಿಡೋಣ. ಅವ್ರು ಯಾವ ಥರ ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಪ್ರತಿಯೊಂದು ನಿಮ್ಮ ಮುಂದೆ ಇಡಬೇಕು ಅನ್ನೋ ಕಾರಣಕ್ಕೆ ಹೈಡ್ಲೈನ್ ಕ್ಯಾಮ್ರಾನ ತೊಗೊಂಡು ನಾನು ಒಂದು ಕ್ಯಾಮ್ರಾ ಹಾಕ್ಕೊಂಡು ಹೋಗ್ತೀನಿ, ಸರಿನಾ? ಹೋದ ನಂತರಕ್ಕೆ ಒಬ್ಬ ಬೈಮ ಬರ್ತೀಯಾ ಅಂತಾಳೆ. ಎಷ್ಟು ಎತ್ತ ಏನು, ನಾನು ಸುಮ್ಮನೆ ನನಗೇನು ಗೊತ್ತಿಲ್ಲದಿರೋ ಒಂಥರ ಸುಮ್ಮನೆ ನಾನು ಕೇಳ್ತೀನಿ. ಅಲ್ಲಿ ಕೇಳಿದಾಗ ಅವರು 2,500 ಅಂತ ಹೇಳ್ತಾರೆ, ಹೊರಟೋಗ್ತಾರೆ. ಸರಿ ಆಯಿತು. ಅಲ್ಲಿ ಯಾವುದೋ ಒಂದು ಬಸ್ ಹತ್ರ ಯಾರೋ ಕಳ್ತನ ಮಾಡಿಬಿಟ್ಟಿರ್ತಾರೆ ಪರ್ಸ್ನ. ಅವರು ಎಲ್ಲ ಜನ ಎಲ್ಲ ಆ ಕಡೆ ನೋಡ್ತಾ ಇರೋದ್ರಿಂದ ಎಲ್ಲನೂ ಓಡ್ಸೋಕ್ಕೆ ಬರ್ತಾರೆ. ಓಡ್ಸೋಕ್ಕೆ ಬಂದಾಗ ನಾನು ಅಲ್ಲಿ ನಿಂತ್ಕೊಂಡಿದ್ದಾಗ ಬಂದುಬಿಟ್ಟು ಅಮ್ಮ ಹಿಂದಿಯಲ್ಲಿ ಹೇಳ್ತಾರೆ, ಪೊಲೀಸ್ ಅವ್ರ ಪ್ರಾಬ್ಲಮ್ಮು, ಸರಿ ಆಯಿತು ಹೋಗ್ಬಿಡಿ ಅಂತ ಅಂದ್ಬಿಟ್ಟು ಹಾಗೆ ಅಂತ ಹೇಳ್ತಾರೆ. ನಾನು ಯಾಕೆ ಹೋಗಲಿ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾತಾಡ್ತೀನಿ. ಅಂದರೆ ಪೊಲೀಸವ್ರು ಬಂದರೆ ಅವ್ರನ್ನ ಮಾತಾಡೋದು, ನಮ್ಮನ್ನೇನು ಮಾಡ್ತಾರೆ? ಅವ್ರ ಮೇಲೆ ಲಕ್ಷಾಂತರ ಜನ ಓಡಾಡೋಂಥ ಪಬ್ಲಿಕ್ ಪ್ಲೇಸ್ ಅದು. ಪೊಲೀಸವ್ರು ನಮ್ಮನ್ನ ಯಾಕೆ ಗುರು ಮಾಡ್ತಾರೆ ಅನ್ನೋ ನನಗೆ ತಲೆ ಕೆಟ್ಟೋಗ್ಬಿಡ್ತು. ನಮ್ಗೆ ಯಾಕೆ ಗುರು ಏನು ಮಾಡ್ತಾರೆ? ಇವ್ರು ಮಾಡ್ತಿರೋದು ದಂಧೆ, ನಮ್ಮನ್ನ ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋದು ನನಗಂತೂ ಕನ್ಫ್ಯೂಸ್ ಆಗುತ್ತೆ. ಆದ್ದರಿಂದ ನಾನು ಈ ಪೊಲೀಸ್ ಬಂದರೆ ನಮಗೇನು ಮಾಡ್ತಾರೆ ಹಾಗೆ ಅಂತ ಮಾತಾಡಿವಿ. ಆಯಮ್ಮ ಯಾರೋ ಬಂದುಬಿಟ್ಟು ನಮ್ಮ ಪ್ರೈವೇಟ್ ಪಾಸ್ಗೆ ಕೈ ಹಾಕ್ಬಿಟ್ಟು ಏನು ಮಾಡಿದೆ ನಾನು ಅಂತ ಪದೇ ರೊಚ್ಚಿಗೆ ಬಿಡಿಸಿದ್ಲು. ಆ್ಯಕ್ಚುಲಿ ಕ್ಯಾಮ್ರಾ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಅಷ್ಟೆಲ್ಲ ಮಾತಾಡಿದರು. ಕ್ಯಾಮ್ರಾ ಐತೆ ಅಂದಿದ್ರೆ ನನ್ನ ತಂಟೆಗೂ ಬರ್ತಿರಲಿಲ್ಲ, ನಾನು ಇದಕ್ಕೂ ಬರ್ತಿರಲಿಲ್ಲ. ಅವರು ಕ್ಯಾಮ್ರಾ ಇಲ್ಲ ಅನ್ನೋ ಕಾರಣಕ್ಕೆ ಅಷ್ಟೆಲ್ಲ ಮಾತಾಡಿದರು ಅಂತಂದರೆ, ಇನ್ನು ನಾರ್ಮಲ್ ವ್ಯಕ್ತಿಗೆ ಎಷ್ಟೆಲ್ಲ ಮಾತಾಡಲ್ಲ ಅನ್ನೋದು ಜಸ್ಟ್ ಥಿಂಕ್ ಮಾಡಿ, ಸರಿನಾ? ಆ ಪ್ಲೇಯರ್ ಮೇಲೆ ಓಡಾಡೋದೇನು ತಪ್ಪು ಅಂತ ನಾವು ಹೇಳ್ತಿಲ್ಲ. ಆ ಪ್ಲೇಯರ್ ಮೇಲೆ ಜನದ್ದು, ನಮ್ಮದು, ಪಬ್ಲಿಕ್ ಓಡಾಡೋಂಥ ಜಾಗದಲ್ಲಿ ನಮಗೆ ಅಧಿಕಾರ ಇದೆ. ಆ ಪ್ಲೇಯರ್ ಇರೋದೇ ಪಬ್ಲಿಕ್ ಓಡಾಡೋಕ್ಕೋ ಜಾಗ ಅದು ಬಿಟ್ಟು ದಂಧೆ ಮಾಡೋದಕ್ಕೋಸ್ಕರಾಗಿ ಆ ಜಾಗನೇ ಇಲ್ಲ. ದಂಧೆ ಮಾಡೋದಕ್ಕೋಸ್ಕರ ಒಂದು ಬೋರ್ಡ್ ಹಾಕ್ಬಿಡ್ಬೇಕಲ್ಲೊಂದು, ಸರಿನಾ? ಇದು ರೆಡ್ ಲೈಟ್ ಏರಿಯಾ, ಇಲ್ಲಿ ದಂಧೆ ಮಾತ್ರ ಮಾಡೋದು, ದಂಧೆ ಇಲ್ಲಿ ಆ ಥರ ಏನಾದರೂ ಮಾಡೋರು ಮಾತ್ರ ಇಲ್ಲಿ ಓಡಾಡಬೇಕು, ಅವ್ರು ಬಿಟ್ಟು ಇನ್ಯಾರು ಓಡಾಡೋಂಗಿಲ್ಲ ಅಂತ ಒಂದು ಬೋರ್ಡ್ ಒಂದು ಹಾಕ್ಕೊಬೇಕು ಅಷ್ಟೇ. ಇನ್ನು ಫೈನಲ್ ಆಗಿ ಇನ್ನವರು, ಸರಿನಾ? ಪಬ್ಲಿಕ್ಕಲ್ಲಿ ಆ ಥರ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಾನು ಆ ವಿಡಿಯೋ ಮಾಡಿದ್ಮೇಲೆ ಫೇಸ್ಬುಕ್ ಅಪ್ಲೋಡ್ ಮಾಡಿದ್ದೆ. ಫೇಸ್ಬುಕ್ಲೇ ಅಪ್ಲೋಡ್ ಮಾಡಿದಾಗ 2 ಮಿಲಿಯನ್ ಜನ ನೋಡಿದರು.
ಅದೇನು ಬೆಳಗ್ಗೆ ಹಾಕಿ ಸಾಯಂಕಾಲ ನೋಡೋಷ್ಟು 2 ಮಿಲಿಯನ್ ಜನ ನೋಡಿದರು. ಆ ವಿಡಿಯೋನ ಅವರು ನನಗೆ ರಿಪೋರ್ಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿಸಿದ್ರು. ಮತ್ತು ನನಗೆ ಮೆಸೇಜ್ ಮಾಡಿದರು, ಯಾವ ಥರ ಅಂತಂದ್ರೆ ಈ ವಿಡಿಯೋನ ನೀನು ಡಿಲೀಟ್ ಮಾಡಿಲ್ಲ ಅಂತಂದರೆ ನಾನು ಸುಸೈಡ್ ಮಾಡ್ಕೊತೀನಿ ಅಂತಂದ್ಬಿಟ್ಟು ನನಗೆ ಧಮಕಿ ಹಾಕಿದ್ರು. ನಾನು ಏನು ಕೂತು ತಲೆ ಕೆಡ್ಸ್ಕೊಂಡಿಲ್ಲ, ಮಾಡಿರೋದು ಅವ್ರ ತಪ್ಪು ಗುರು, ನಾನು ಯಾಕೆ ಗುರು ತಲೆ ಕೆಡ್ಸ್ಕೊಂಡ್ಲಿ, ನಾನೇನೋ ಅವ್ರಿಗೇನೋ ತಪ್ಪು ಮಾಡಿದ್ದ, ನನ್ನ ಹತ್ರ ವಿಡಿಯೋ ಪ್ರೂಫ್ ಅನ್ನೋ ಕಾರಣಕ್ಕೆ ನಾವು ವಿಡಿಯೋನ ಡಿಲೀಟ್ ಮಾಡಲಿಲ್ಲ. ಅವರೇ ರಿಪೋರ್ಟ್ ಮಾಡಿಬಿಟ್ಟು ನನಗೆ ಡಿಲೀಟನ್ನು ಮಾಡಿಸಿರು ವಿಡಿಯೋನ. ತುಂಬ ಬೇಜಾರಾಯಿತು. ಬಟ್ ಜನಕ್ಕೇನೋ ಒಳ್ಳೆ ರೀತಿಯಲ್ಲಿ ನಾವು ಹೇಳ್ಬೇಕು ಅನ್ನೋ ಕಾರಣಕ್ಕೆ ಹೋಗಿದ್ದೀವಿ ಅಷ್ಟೇ ಹೊತ್ತು ಬೇರೆ ಕಾರಣಕ್ಕಲ್ಲ. ಅವ್ರಿಗೇನೋ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂಥ ಕಾರಣಕ್ಕಲ್ಲ ನಾವು ಹೋಗಿಲ್ಲ. ಬಟ್ ಜನ ಮೋಸ ಹೋಗ್ತಾ ಇರೋ ಕಾರಣಕ್ಕೆ ನಾವು ವಿಡಿಯೋನ ಮಾಡಿರೋದು. ಆದರೆ ಅವರು ಅಲ್ಲಿ ನಮ್ಮ ಹತ್ರ ಬಂದಾಗ ಕರೀತಾರೆ, ಹೋಗಿಲ್ಲ ಅಂತಂದರೆ ನಮ್ಮ ಪ್ರೈವೇಟ್ ಪಾರ್ಟ್ನ ಮುಟ್ಬಿಟ್ಟು ನಿನಗೆ ಮೀಟ್ರ್ ಇಲ್ವಾ, ನಿನಗೆ ಇದಿಲ್ಲ ಅಂತಂದ್ಬಿಟ್ಟು ನಮಗೆ ರೊಚ್ಚಿಗೆ ಬರೆಸ್ತಾರೆ. ತುಂಬ ಜನಕ್ಕೆ ಅದೇ ರೀತಿಯೇ ಮಾಡೋದು. ನಿಮ್ಗೆ ಬರಲಿಲ್ಲ ಅಂತಂದರೆ ಪ್ರೈವೇಟ್ ಪಾರ್ಟ್ಗೆ ಟಚ್ ಮಾಡಿಬಿಟ್ಟು ಅವ್ರನ್ನ ಕನ್ವರ್ಟ್ ಮಾಡಿಬಿಟ್ಟು ಇಷ್ಟೊಂದು ಕರ್ಕೊಂಡು ಹೋಗ್ಬಿಟ್ಟು ಆಟೋದವ್ರು ಕೂಡ ಅವ್ರದ್ದೇ ಗ್ಯಾಂಗ್ ಇದೆ. ಇಲ್ಲಿ ಒಂದು ವಿಸಲ್ ಹಾಕಿದ್ರೆ ಸಾಕು, ಆಟೋದವ್ರು ತಕ್ಕಂತ ಬಂದು ನಿಲ್ತಾರೆ. ಆ ಥರ ಇದೆ ಅಲ್ಲೇ, ದೊಡ್ಡ ಗ್ಯಾಂಗ್ ಇದೆ. ಯಾರು ಅಂತ ನಾವು ಹೇಳೋದಕ್ಕಾಗಲ್ಲ, ಗೊತ್ತಿಲ್ಲ ನಮಗೆ, ಗೊತ್ತಿಲ್ದಿರಂತೂ ನಾವು ಮಾತಾಡಬಾರ್ದು. ಆಟೋದವ್ರಂತೂ ಸಪೋರ್ಟ್ ಇದ್ದಾರೆ ಅವ್ರಿಗೆ, ಕೆಲವೊಬ್ರು ಎಲ್ಲರೂ ಅಲ್ಲ, ಮೆನ್ಷನ್ ಮಾಡಿ ಹೇಳ್ತಾನೆ, ಎಲ್ಲರೂ ಅಲ್ಲ, ಕೆಲವೊಬ್ರು ಆಟೋದವರು ಅವ್ರಿಗಂತಲೇ ಸಪೋರ್ಟ್ ಇದ್ದಾರೆ. ಯಾರಾದರೂ ಒಬ್ಬರು ಬಕ್ರಾ ಬಲಿ ಏನೋ ಸಿಗ್ದ ಅಂತ ಒಂದು ವಿಸಲ್ ಹಾಕಿದ್ರೆ ಬಂದು ಆಟೋ ಬಂದು ನಿಲ್ತದೆ. ಆಟೋದಲ್ಲಿ ಕುಣಿಸ್ಕೊಂಡ್ಮೇಲೆ ನೆಕ್ಸ್ಟು ಆಟೋಗೊಂದು 500 ರೂಪಾಯಿ ಕೊಡು, ಪೊಲೀಸ್ಗೊಂದು 500 ರೂಪಾಯಿ ಕೊಡು, ಮತ್ತು ರೂಮ್ ಬಾಡಿಗೆ ಕೊಡು, ನಂದು ಕೊಡು ಅಂತ ಅಂದ್ಬಿಟ್ಟು ಎಲ್ಲ ಇಲ್ಲೇ ಸ್ವಲ್ಪ ಕಿತ್ಕೊತಾರಂತೆ. ಕಿತ್ಕೊಂಡಾದಮೇಲೆ ನೆಕ್ಸ್ಟ್ ಅವ್ರು ರೂಮಲ್ಲಿ ಹೋದ್ಮೇಲೆ ನಿನ್ನ ಹತ್ರ ಎಷ್ಟು ದುಡ್ಡಿದ್ರು ಕಿತ್ಕೊಂಡು ಕಳಿಸ್ತಾರಂತೆ. ನಿನ್ನ ಹತ್ರ ದುಡ್ಡು ಇದ್ದರೆ ಕಿತ್ಕೊಂಡು ಕಳಿಸ್ತಾರೆ, ಬೇರೆ ಏನು ಕಿತ್ಕೊಳಲ್ಲ. ಬ್ಯಾಗು ಆ ಥರ ಏನು ಕಿತ್ಕೊಳಲ್ಲ. ಮೊಬೈಲ್ ಏನೋ ಕಿತ್ಕೊಬೋದನ್ನೋ ಗೊತ್ತಿಲ್ಲ ಅದು ನನಗೆ. ದುಡ್ಡು ಮಾತ್ರ ನಿನ್ನ ಹತ್ರ ಎಷ್ಟೇ ದುಡ್ಡಿದ್ರು ಕಿತ್ಕೊಂಡಂತೂ ಕಳಿಸ್ತಾರೆ. ಇದು ನಡೀತಾ ಇರೋದು, ರಿಯಲ್ ಆಗಿ ನಡೀತಾ ಇರೋದು ಇದು. ನೀವು ಕೇಳ್ಬೋದು, ಗುರು ನಿನಗೇನು ಗೊತ್ತಿದಲ್ಲ, ನೀನು ಹೋಗಿರ್ಬೋದು ನಾವು ಮೋಸ್ಟ್ಲಿ, ನಿನ್ಗೆ ಹೋಗಿರೋದು ನಿನ್ನ ಅನುಭವ ಇರ್ಬೋದು ನಿನಗೆ, ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದೀಯ ನೀನು ಅಂತ ಕೇಳ್ಬೋದು. ಬಟ್ ಆದರೆ 2 ವರ್ಷ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆವಾಗ ಆ ವಿಡಿಯೋಗೆ ಕಾಮೆಂಟ್ ಬಂದಿತ್ತು, ಸರಿನಾ? ಆ ವಿಡಿಯೋಗೆ ಕಾಮೆಂಟ್ ಬಂದಿರೋದು ನೋಡಿದ್ರೆ ನಾನೇ ಶಾಕ್ ಆಗೋದು. ಏನು ಗುರು ಈ ಥರ ಎಲ್ಲ ಮಾಡ್ತಾರ, ಹಿಂಗೆ ಮಾಡ್ತಾರ ಅಂತ ಅಂದ್ಬಿಟ್ಟು ಒಂದು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಆ ವಿಡಿಯೋನ ಹೋಗಿ ನೋಡಿ, ನನ್ನ ಚಾನಲಲ್ಲೇ ಇದೆ. ಆ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ಆ ಹುಡುಗ ನನಗೆ ನೀಟಾಗಿ ಕಮೆಂಟ್ ಹಾಕಿದ್ದ, ಅದು ನೀಟಾಗಿ ಓದಿ ಹೇಳಿದ್ದೀನಿ. ಯಾವ ಥರ ಕಿತ್ಕೊತಾರೆ, ಯಾವ ಥರ ಏನು ಮಾಡ್ತಾರೆ, ಅಲ್ಲಿ ಹೋದ್ಮೇಲೆ ಏನು ಪ್ರತಿಯೊಂದು ಡೀಟೇಲಾಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆದರೂ ಕೂಡ ನಮ್ಮ ಯೂಟ್ಯೂಬರ್ಸು ಎಷ್ಟೋ ವಿಡಿಯೋಸ್ ಮಾಡಾಕಿದ್ದಾರೆ, ಎಷ್ಟೋ ಜನಕ್ಕೆ ತಲುಪಿದೆ. ಆದರೂ ಕೂಡ ಜನ ಹೋಗೋದು ತಪ್ಪಿಲ್ಲ. ಯಾಕೆ? ಆದರೂ ಕೂಡ ನಮಗೆ ಕಮೆಂಟ್ ಬರ್ತದೆ, ಗುರು ಅವ್ರ ಹೊಟ್ಟೆಪಾಡು ಏನಾದರೂ ಮಾಡ್ಕೊಂಡು ನಿಮ್ಗೆ ಯಾಕೆ ಅಂತಂದ್ಬಿಟ್ಟು. ಬಟ್ ಕಂಡೋರ್ ಹೊಟ್ಟೆ ಮೇಲೆ ಯಾಕೆ ಗುರು ಹೊಡಿತೀರಾ? ಕಂಡೋರ್ ಹೊಟ್ಟೆ ಮೇಲೆ? ಎಷ್ಟೋ ಜನ ಬಡವ್ರ ಮಕ್ಕಳೇ ಗುರು, ಎಲ್ಲ ಮೆಜೆಸ್ಟಿಕ್ಕಲ್ಲಿ ಬಸ್ಸಲ್ಲಿ ಓಡಾಡ್ತಿರೋದು ಆಲ್ಮೋಸ್ಟು. ಅಂಥವ್ರ ಮೇಲೆ ಯಾಕೆ ಗುರು ಹೊಡಿತೀರಾ? ಆ ಒಂದು ಕಾರಣಕ್ಕೆ ಲಕ್ಷಾಂತರ ಜನ ಓಡಾಡೋದು ಜಾಗದಲ್ಲಿ ಈ ಥರ ದಂಧೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡೋದಷ್ಟೇ. ಅದು ಬಿಟ್ಟು ಬೇರೆ ರೀಸನ್ ಅನ್ನೋದೇನಿಲ್ಲ. ಅದು ಬಿಟ್ಟು ಬೇರೆ ಎಲ್ಲಾದರೂ ಮಾಡ್ಕೊಳ್ಳಿ. ನೋಡಿ, ಈ ಹೆಣ್ಣು ಮಕ್ಕಳೇ ಎಷ್ಟೋ ಜನ ಸ್ವಿಗ್ಗಿ ಮಾಡ್ತಾರೆ, ಝೊಮ್ಯಾಟೊ ಮಾಡ್ತಾರೆ, ಝಪ್ಟೋ ಮಾಡ್ತಾರೆ. ನಾನು ಕೂಡ ಝಪ್ಟೋ ಮಾಡಿದ್ದೀನಿ ಗುರು. ಅಲ್ಲೆಲ್ಲ ಹೆಣ್ಮಕ್ಳು ಸಮೇತ ಅಲ್ಲಿ ಝಪ್ಟೋ ಮಾಡ್ಬೋದಲ್ಲ. ಏನಾದರೂ ಒಂದು ದುಡಿಮೆ ಬೇಕು ಅಂತ ಏನೋ ಒಂದು ದಾರಿ ಹುಡ್ಕೊಂಡು ಮಾಡಬೇಕು. ಎಷ್ಟಾಗುತ್ತೆ ಈಗಿರೋ ಕಾಂಪಿಟೇಷನಲ್ಲಿ ಯಾವುದೋ ಒಂದು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಂಗೆ ಇದ್ರೆ ಆಗಲ್ಲ. ಪೊಲೀಸವ್ರನ್ನ ಮಾತಾಡ್ಸಿದ್ನ ಒಂದು ಹತ್ರ. ಫಸ್ಟ್ ಆಡಿಯೋನ ಕೇಳ್ಬಿಡಿ. ಇದನ್ನು ಪೊಲೀಸವ್ರ ಬಗ್ಗೆ ಮಾತಾಡ್ತೀನಿ ಇಲ್ಲಿ. ಫಸ್ಟು ಆಡಿಯೋನ ಕೇಳ್ಬಿಡಿ. ಏನು ಹೇಳ್ತೀರಾ ಸರ್ ಇಲ್ಲಿರೋ ಇದಕ್ಕೆ? ಏನಿಲ್ಲ, ಜನಗಳಿಗೆ ತೊಂದರೆ ಆಯ್ತು ಅಂತ ಎಲ್ಲರೂ ಕಂಪ್ಲೇಂಟ್ ಕೊಡ್ತಾಯಿದ್ರು. ಇವರು ಸ್ವಲ್ಪ ತೊಂದರೆ ಕೊಡ್ತಾಯಿದ್ರು ಅಂತ ಸ್ಟೇಷನ್ ಕಡೆ ಕಾಲ್ ಮಾಡೋದು ಅದು ಇದು ಮಾಡ್ತಾಯಿದ್ರು. ಅದಕ್ಕೆ ಸಲುವಾಗಿ ನಾವು ಇನ್ಸ್ಪೆಕ್ಟರ್ ಸಾಹೇಬರು, ಎ ಸಿ ಪಿ ಸಾಹೇಬರು, ಡಿ ಸಿ ಪಿ ಸಾಹೇಬರು ಅವರೆಲ್ಲ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಖುದ್ದಾಗಿ ಇರಲೇಬೇಕು, ಯಾರನ್ನು ಬರಲೇಬಾರ್ದು, ಜನಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಅಂತ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಮ್ಗೆ ಇಲ್ಲಿ ಡ್ಯೂಟಿಗೆ ಆಗ್ತಾವ್ರೀಗ. ಡ್ಯೂಟಿ ಆಗಿಬಿಟ್ಟು ನಾವು ಏನು ಜನಗಳಿಗೆ ರಕ್ಷಣೆ ಮಾಡಬೇಕು ನಾವು ಪಾಲನೆ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಸರ್, ಈಗ ಇಲ್ಲಿ ಬಂದ್ ಮಾಡಿದ್ರ ಆ ಪ್ಲೇಯರ್ ಮೇಲೆ ಯಾಕೆ ಸರ್ ಬಂದ್ ಮಾಡಿಲ್ಲ? ಅದು ನಮ್ಮ ಲಿಮಿಟ್ಸ್ ಈ ಕಡೆ ಬರುತ್ತೆ, ಅದು ನಮ್ಮ ಲಿಮಿಟ್ಸ್ ಬರಲ್ಲ. ಈ ಕಡೆ ಆ ಕಡೆನೂ ಎಲ್ಲದ ಕಡೆನೂ ಸಾಹೇಬರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಎಲ್ಲಾನು ಕ್ಲಿಯರ್ ಮಾಡ್ತಾವ್ರೆ. ಈ ಪ್ರಸ್ತುತ ನಮ್ಮ ಅಂಡರ್ ಪಾಸ್ ಐತಲ್ವಾ, ಈ ಕಡೆ ನಮ್ಮ ಸುತ್ತಮುತ್ತ ಯಾರು ಬರ್ತಾ ಇಲ್ಲ, ಯಾರನ್ನು ಬಿಡ್ತಾನೂ ಇಲ್ಲ ನಾವು. ನಾನೇನು ಹೇಳೋದಂತಂದ್ರೆ ಪಬ್ಲಿಕ್ಕಲ್ಲಿ ಮಾಡೋದು ಬೇಡ ಸರ್. ಅವ್ರಿಷ್ಟ ಬೇರೆ ಎಲ್ಲಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ಪಬ್ಲಿಕ್ಕಲ್ಲಿ ಮಾಡೋದು ಬೇಡ ಅಂತ. ನಾವು ಪಬ್ಲಿಕ್ ಈ ಥರ ಜನಗಳಿಗೆ ತೊಂದರೆ ಕೊಡ್ತಾವ್ರ ಅಂತ ಪಬ್ಲಿಕ್ ಬಂದು ಹೇಳ್ತಾ ಇದ್ರಲ್ವಾ, ನಮ್ದೇನು ಕೆಲಸ ಜನಗಳಿಗೆ ತೊಂದರೆ ಆಗಬಾರ್ದು. ಅವ್ರನ್ನ ಕರೆಕ್ಟಾಗಿ ಏನೈತೆ ಎಂಥದ್ದು ಅಂತ ಅವ್ರು ನೋಡ್ಕೋಬೇಕು. ಅವರಿಂದ
ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂದರೆ ಅವರು ಈ ಕಡೆ ಬರೋದೇ ಬೇಡ ಅಂದರೆ ನಮ್ಮ ಸಾಹೇಬ್ರು ಪಕ್ಕ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಯಾರನ್ನೂ ಬಿಡೋಕ್ಕೂ ರೆಡಿ ಇಲ್ಲ. ಇಲ್ಲಿ ನಮ್ಮ ಪಾಯಿಂಟೇ ಆಗ್ತವ್ರೆ. ಇಲ್ಲಿ ಪಾಯಿಂಟೇ ಆಗ್ಬಿಟ್ಟು ಯಾರು ಅದು ಒಳ್ಳೆ ಕೆಲಸ ಸರ್. ಅದು ಹೇಳಬೇಕು ಅಂತಂದರೆ ನೀವೇನಾದರೂ ಇಲ್ಲಿ ಹೋಗ್ಬಿಟ್ರೆ ಮತ್ತೆ ಬರ್ತಾರೆ, ಮತ್ತೆ ಅದೇ ಕತೆ ಅದೇ ರಾಗ ಆಗ್ಬಿಡುತ್ತೆ ಗೊತ್ತದು. ಬಟ್ ಇಲ್ಲೇ ಇರೋದ್ರಿಂದ ಅವ್ರು ಬರಲ್ಲ ಏನಿಲ್ಲ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ಮೇಲೇನೂ ಕ್ಲಿಯರ್ ಮಾಡಿಬಿಟ್ರೆ ಇನ್ನೂ ಖುಷಿ ಆಗ್ತದೆ ನಮ್ಮ ಜನಕ್ಕೆ. ಆ್ಯಕ್ಚುಲಿ ನಮ್ಮ ಲಿಮಿಟ್ಸಲ್ಲಿ ಏನೈತೆ ಎಲ್ಲ ಕ್ಲಿಯರ್ ಮಾಡಿದ್ವಿ. ನೋಡಿ ಇಲ್ಲಿ ಹೇಳ್ತಾರೆ, ಈಗ ಇಲ್ಲಿ ಅಂಡರ್ ಪಾಸಲ್ಲಿ ಸ್ಟಾಪ್ ಮಾಡಿದ್ದಾರೆ ಅವರು ಸಾಹೇಬರು. ಇಲ್ಲಿ ಅಂಡರ್ ಪಾಸಲ್ಲಿ ಯಾವ್ದಾದ್ರು ಬರ್ದೇ ಇರೋ ಥರ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಅವರು ಪರ್ಫೆಕ್ಟಾಗಿ ಈಗ ಅಂಡರ್ ಪಾಸ್ನ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಅಂತಂದ್ರೆ ಆ ಥರದವರು ಬಂದು ಅಲ್ಲಿ ನಿಂತು ದಂಧೆ ಮಾಡೋಂಗಿಲ್ಲ, ಆ ಥರ ಕ್ಲೋಸ್ ಮಾಡಿದ್ದಾರೆ. ಆದರೆ ಫ್ಲೇವರ್ ಮೇಲೆ ನಡೀತೈತೆ. ನಾನೊಂದು ಕ್ವಶನ್ ಮಾಡ್ತೀನಿ ಅವ್ರಿಗೆ, ಸರ್ ಫ್ಲೇವರ್ ಮೇಲೆ ನಿಂತಿಲ್ಲಲ್ಲ, ಇಲ್ಲೆಲ್ಲ ಆಗಿದೆಯಲ್ಲ, ಇದೇ ಥರ ಫ್ಲೇವರ್ ಮೇಲೆ ಮಾಡಿದ್ರೆ ಹೇಗಿರುತ್ತೆ ಅಂತಂದ್ಬಿಟ್ಟು ನಾನು ಕ್ವಶನ್ ಮಾಡ್ತೀನಿ. ಅವ್ರು ಹೇಳ್ತಾರೆ ಇದು ನಮ್ಮ ಹ್ಯಾಂಡ್ ಓವರ್ ಸೇರಿದ್ದಲ್ಲ. ಆದರೆ ನಿನ್ನ ಮೆಜೆಸ್ಟಿಕ್ನ ಅರ್ಧ ಭಾಗ ಮಾಡ್ಕೊಂಬಿಟ್ಟಿದ್ದಾರೆ ಅನಿಸ್ತೈತೆ. ಅರ್ಧ ಭಾಗ, ಈ ಅರ್ಧ ಭಾಗ ಒಂದು ಸ್ಟೇಷನ್ ಆಗಿದೆ, ಇನ್ನು ಅರ್ಧ ಭಾಗ ಇನ್ನೊಂದು ಸ್ಟೇಷನ್ ಆಗುತ್ತೆ ಅಂತೆ. ಅದು ಹೇಗಂತ ನನಗೂ ಗೊತ್ತಿಲ್ಲ. ನಿಮಗೆ ನಂಗೆ ಗೊತ್ತಿದ್ದಾಗ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಪೊಲೀಸವರು ಸ್ವಲ್ಪ ಕ್ರಮ ತಗೊಂಡ್ರೆ ಚೆನ್ನಾಗಿರ್ತದೆ. ಆದರೆ ನಾನು ಕ್ಯಾಮ್ರಾ ಐತೆ ನನ್ನ ಹತ್ರ ಗೊತ್ತಿದ್ರೆ ಅವ್ರಿಗೇನಾದರೂ 100% ಅವರು ಆ ಥರ ಎಲ್ಲ ಮಾತಾಡ್ತಿರಲಿಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ. ಯಾಕೆಂದ್ರೆ ನನಗೆ ಅನುಭವ ಆಗಿರೋದ್ರಿಂದ ಕ್ಯಾಮ್ರಾ ಎತ್ಕೊಂಡೋಗಿ ವಿಡಿಯೋ ಮಾಡಿ ಓಡೋಗಿರೋದ್ರಿಂದ ನನಗೆ ಗೊತ್ತಿದೆ. ಆ ಒಂದು ಕಾರಣಕ್ಕೆ ನಮ್ಮನ್ನೇನು ಮಾತಾಡಲ್ಲ. ಆದರೆ ಈ ನಾರ್ಮಲ್ ಎಲ್ಲಿಂದನೋ ಬಂದಿರ್ತಾರ ಪಾಪ, ಅಂಥವ್ರ ಮೇಲೆ ಬರಲ್ಲ ಅಂದರೂ ಕೂಡ ಚೂತಿಯ ಹಿಂಗೆ ಅಮ್ಮ ಅಕ್ಕ ಇನ್ನು ಸಮಥಿಂಗ್ ಏನೇನೋ ಅಂತಾರೆ ಪಾಪ. ಆದರೂ ಕೂಡ ಏನೂ ಮಾತಾಡಿದ್ರೆ ಹೋಗುವಂಥ ಪರಿಸ್ಥಿತಿ ಬಂದುಬಿಡ್ತದೆ. ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಬರ್ತಾರೆ. ಅವ್ರ ದೊಡ್ಡ ಗ್ಯಾಂಗೇ ಇರುತ್ತೆ. ಪೊಲೀಸವರು ಸಪೋರ್ಟ್ ಇದ್ದರೂ ಇರ್ಬೋದು, ನಮಗೆ ಗೊತ್ತಿಲ್ಲ ಅದು ಎಕ್ಸಾಕ್ಟಾಗಿ, ನಾವು ಹೇಳೋದಕ್ಕಾಗಲ್ಲ. ಅವರೇ ಸಪೋರ್ಟ್ ಇದ್ದಾರೆ ಇವರೇ ಸಪೋರ್ಟ್ ಇದ್ದಾರೆ ಅಂತಂದ್ಬಿಟ್ಟು. ಒಟ್ನಲ್ಲಂತೂ ಇದು ವರ್ಷಾನುಗಟ್ಲೆಯಿಂದನೂ ಇದೇ ಥರ ದಂಧೆ ನೋಡ್ಕೊಂಡು ಬರ್ತಾನೆ ಇದೆ, ಯಾರೂ ಕ್ಯಾರೆ ಅಂತಿಲ್ಲ. ಆದರೆ ಈಗ ರೀಸೆಂಟಾಗಿ ನಮ್ಮ ವಿಕಾಸ್ ಗೌಡವರು ಬೂಮ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಫುಲ್ಲು. ನೋಡಿದ್ರೆ ಆ ವಿಡಿಯೋ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋ ಅಂತೂ, ಸೂಪರಾಗಿ ಮಾಡಿದ್ದಾರೆ. ಏನಕ್ಕೋಸ್ಕರ ಮಾಡಿದ್ದಾರೆ ಅಂದರೆ ನಮ್ಮ ಜನಕ್ಕೆ ಒಳ್ಳೇದಾಗಲಿ, ನಮ್ಮ ಮೆಜೆಸ್ಟಿಕ್ಕಲ್ಲಿ ಆ ಥರ ದಂಧೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ಅವರು ಈ ವಿಡಿಯೋನ ಮಾಡಿದರೆ ಚೆನ್ನಾಗಿ ರೀಚ್ ಆಗಿದೆ, ತುಂಬ ಜನಕ್ಕೆ ರೀಚ್ ಆಗಿದೆ. ನೆಕ್ಸ್ಟ್ ಟೈಮ್ ಆದರೂ ಯಾರು ಹೋಗ್ದಿರೋ ಥರ ಇರ್ರಿ. ಅಲ್ಲಿ ಹೋದರೆ ಅಂತೂ 100% ನೀವು ಮೋಸ ಆಗೋದಂತೂ ಗ್ಯಾರಂಟಿ. ಬಟ್ ಆದರೆ ಇಲ್ಲಿ ನಂಬಿಸ್ತಾರೆ, ಎಲ್ಲನೂ ಮಾಡ್ತಾರೆ. ಆದರೆ ಅಲ್ಲಿ ಹೋದ್ಮೇಲೆ ಆಗೋದೇ ಬೇರೆ ಥರ ಆಗುತ್ತೆ. ದಯವಿಟ್ಟು ಯಾರು ಹೋಗೋದಕ್ಕೂ ಹೋಗಬೇಡಿ. ಆದರೆ ನಮ್ಮ ವಿಕಾಸ್ ಅವರು ಅಟ್ಟಾಡ್ಸ್ಕೊಂಡು ಓಡಿಸ್ಬಿಟ್ಟಿದ್ದಾರೆ ನೋಡಿದ್ರು. ಏನು ಕ್ಯಾಮ್ರಾ ಎತ್ಕೊಂಡು ಓದ್ತದಂಗೆ ಮುಖ ಮುಚ್ಕೊಂಡು ಎಲ್ಲ ಎತ್ನೋರತ್ತ ಓಡ್ತಾರದು ನೋಡಿದ್ರು. ಹೆಂಗೆ ಓಡ್ತಾವ್ರೆ ಅಪ್ಪ ಸ್ವಾಮಿ, ಓಡಿ ಹೋಗ್ತಾ ಇದ್ದಾರೆ. ಹೋಗಿ ಕ್ಯಾಮ್ರಾ ಎತ್ಕೊಂಡು ಹೋದರೆ ಇದೇ ಥರನೇ ಓಡಿ ಹೋಗೋದೇ ಕೆಲಸ ಅವ್ರದ್ದಷ್ಟೇ. ಇನ್ನೇನು ಬಂದೇನು ಅವಾಜ್ ಹಾಕೋಂಥ ಸೀನ್ ಇಲ್ಲ. ಆದರೆ ಏನು ಇಲ್ಲ, ನಾರ್ಮಲ್ ವ್ಯಕ್ತಿ ಅಂತಂದರೆ ಅವಾಜ್ ಹಾಕ್ಬಿಟ್ಟು ದೌರ್ಜನ್ಯ ಮಾಡೋದ್ರಲ್ಲಿ ನಂಬರ್ 1 ಅಂತ ಗೊತ್ತು. ಯಾಕೆ ಅಂದರೆ ನನಗಾಗಿರೋ ಅನುಭವ. ಯಾಕೆಂದ್ರೆ ನಾನು ಹೈಡ್ಲೈನ್ ಕ್ಯಾಮ್ರಾ ತೊಗೊಂಡೋಗಿ ವಿಡಿಯೋ ಮಾಡೋದ್ರಿಂದ ಗೊತ್ತಾಯ್ತು ಯಾವ ಥರ ಮಾತಾಡ್ತಾರೆ ಏನು ಅಂತೇಳಿ. ಓಕೆನಾ. ವಿಕಾಸ್ ಗೌಡವ್ರದ್ದು ಫೇಸ್ಬುಕ್ಕಲ್ಲೂ ಅಷ್ಟೇ 36 ಲ್ಯಾಕ್ಸ್ ಏನೋ ಸಮಥಿಂಗ್ ಓಡಿದೆ. ಈಗ ನಾನು ನೋಡಿದಾಗೆ 36 ಲಕ್ಷ ಏನೋ ಹೋಗಿದೆ. ಇನ್ನೇನು 40 ಲಕ್ಷ ಹೋಗ್ಬಿಡ್ಬೋದು ಮೋಸ್ಟ್ಲಿ ವಿಡಿಯೋ ವ್ಯೂಸು. ಬಟ್ ತುಂಬ ಜನ ಶೇರ್ ಮಾಡಿದ್ದಾರೆ. ತುಂಬ ಇನ್ನೂ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ರೀಚ್ ಮಾಡಿಸಿ. ಯಾರು ಹಾಕೋಥರ ಹೋಗೋದಕ್ಕೆ ಹೋಗ್ಬಿಡಿ. ಮೈನ್ ಇಂಪಾರ್ಟೆಂಟಾಗಿ ಪೊಲೀಸವ್ರಿಗೆ ತಲುಪಿಸ್ಬೇಕು ಈ ವಿಡಿಯೋನ. ಪೊಲೀಸವ್ರಿಗೆ ತಲುಪಿಸಿದ್ರೆ ಏನಾದರೂ ಆಗಿನ ನಿಲ್ಲಿಸ್ತಾರೆ ಅನ್ನೋ ನೋಡಬೇಕು. ನನಗೆ ಯಾಕೋ ನಿಲ್ಲೋದು ಡೌಟ್ ಅನ್ಸುತ್ತೆ. ಯಾಕೆ ಅಂತಂದರೆ ನಾನು 2 ವರ್ಷ ಹಿಂದೆನೇ ಮಾಡಿದಾಗಲೇ ಅವಾಗ ಅವರು ಒಂದು 15 ದಿನ 1 ತಿಂಗಳು ಕಾಣಲಿಲ್ಲ ಕಣ್ಣಿಗೆ ಯಾರು. ಆಮೇಲೆ ಅದೇ ಕತೆ ಅದೇ ರಾಗ. ಇವಾಗ ಹೋಗಿ ನೋಡಿ ವಿಕಾಸ್ ಗೌಡವ್ರದ್ದು ವಿಡಿಯೋ ಫುಲ್ಲು ವೈರಲ್ ಆಗಿರೋದ್ರಿಂದ ಏನಾಗ್ತದೆ ಅಂದರೆ ಒಂದು 15 ದಿನ 1 ತಿಂಗಳು ಯಾರೂ ಬರೋಲ್ಲ. ಆಮೇಲೆ ಕಾಮನ್ ಅದೇ ಕತೆ ಅದೇ ರಾಗ ಅಷ್ಟೇ. ಮತ್ತು ಮೊನ್ನೆ ಲಾಸ್ಟ್ ಟೈಮ್ ನಾನು ನೈಟ್ ಟೈಮ್ ಒಂದು ನೈಟ್ ಕ್ಯಾಂಪ್ ಮಾಡಿದ್ದೆ ಮೆಜೆಸ್ಟಿಕ್ನಲ್ಲಿ. ನೈಟ್ ಕ್ಯಾಂಪ್ ಮಾಡುವಾಗ ಕೂಡ ಬೆಳಗ್ಗೆ 4 ಗಂಟೆಗೆ ಬಂದು ನಿಂತಿದ್ದಾರೆ ಅವಾಗಲೇ ಟಾರ್ಚರ್ ಮಾಡಿಕೊಂಡು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಆ ವಿಡಿಯೋನ ನಾನು ತೋರಿಸ್ತೀನಿ. ನೈಟ್ ಟೈಮ್ ಬೆಳಗ್ಗೆ 4 ಗಂಟೆಗೆ ಬಂದು ಅವ್ರು ದಂಧೆ ಮಾಡ್ತಾರೆ ಅಂತಂದರೆ ಯಾರು ಹೇಳಿದ್ರು ನಂಬಲ್ಲ. ನಾನು ತೋರಿಸ್ತೀನಿ ಒಂದಿನ, ನೋಡ್ತಾ ಇರ್ರಿ. ಯಾರು ಆ ಥರ ಹೋಗೋದಕ್ಕೆ ಹೋಗ್ಬಿಡಿ ದಯವಿಟ್ಟು. ತುಂಬ ಮೋಸ ಮಾಡ್ತಾರೆ. ಆ ಥರ ಹೋದ್ರೂ ಕೂಡ ನಿಮಗೆ ತೊಂದರೆ. ಯಾಕೆ ಅಂದರೆ ಅವು HIV ಇರ್ತದೆ, ಏನಿರ್ತದೆ ಏನೋ ಗೊತ್ತಿಲ್ಲ. ಅವ್ರ ಮುಖಗಳು ನೋಡ್ರೆ ಗೊತ್ತಾಗ್ಬಿಡ್ತದೆ. ಅವ್ರು ಹುಡುಗಿರು ಅಂತ ಯಾರಿಗೂ ಹೇಳ್ತಾರೆ. 9ಗಳ ಥರ ಇರ್ತಾರೆ. 9ಗಳು ಆಲ್ಮೋಸ್ಟ್ ಹುಡುಗಿನೇ ಅಲ್ಲ ಗುರು, ಹುಡುಗಿನೂ ಅಲ್ಲ ಆಂಟಿನೂ ಅಲ್ಲ. ಬಟ್ 9ಗಳ ಹತ್ರ ಅದು ಹೆಂಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ ನಿಜವಾಗ್ಲೂ. ಬಟ್ ಯಾರು ಹೋಗೋದಕ್ಕೆ ಹೋಗ್ಬೇಡ್ರಿ ಗುರು. ಅವರೆಲ್ಲ ಹುಡುಗಿರಲ್ಲ. ನೋಡಿದ ತಕ್ಷಣ ನೀವೇ ಟೆಂಪ್ಟ್ ಆಗ್ಬಿಟ್ಟು ಅವ್ರ ಮೇಕಪ್ ನೋಡಿಬಿಟ್ಟೆ ನೀವು ಹೋಗ್ಬಿಡೋ ಥರ ಇದ್ದೀರಾ. ದಯವಿಟ್ಟು ಯಾರು ಆ ಥರ ಹೋಗೋದಕ್ಕಂತೂ ಹೋಗಬೇಡಿ.
ಪ್ಲೇಯರ್ ಮೇಲೆ ಓಡಾಡಿ ಬ್ರೋ, ನಾವೆಲ್ಲಿ ಓಡಾಡೋದು, ಅವರು ಟಾರ್ಚರ್ ಮಾಡ್ತಾರೆ, ನಾವೆಲ್ಲಿ ಯಾವ ಥರ ಓಡಾಡಬೇಕು, ಅಲ್ಲೆಲ್ಲ ಹೆಂಗೆ ಓಡಾಡೋದು ಅಂತ ನೀವು ಕೇಳ್ಬೋದು. ಪ್ಲೇಯರ್ ಮೇಲೆ ಓಡಾಡೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಏನಿಲ್ಲ. ಅವ್ರು ಮಾತಾಡ್ಸಿದ್ರು ಮಾತಾಡಬಾರ್ದು ಅಷ್ಟೇ, ಮೈನ್ ಇಂಪಾರ್ಟೆಂಟಾಗಿ ನಿಮ್ಮ ಪಾಡೋದು ನೀವು ಹೋಗ್ತಾರೆ, ಅಲ್ಲಿ ನಿಲ್ಲೇಬೇಡ್ರಿ. ಅದು ಬಿಟ್ಟು ಬೇರೆ ಕಡೆ ಜಾಗ ಇದೆ, ಅಲ್ಲಿ ನಿಂತ್ಕೊಂಡು ಆರಾಮ್ ಫೋಟೋ ತಗೊಳ್ಳಿ, ಮೆಜೆಸ್ಟಿಕ್ನ ನೋಡಿ, ಏನು ಬೇಕಾ ಮಾಡಿ, ಅವ್ರ ಹತ್ರನೇ ಹೋಗಿ ನಿಂತ್ಕೊಂಡ್ರೆ ಅದು ತಪ್ಪಿದೆ ನಿಮ್ಮದು. ಯಾರು ಆ ಥರ ಹೋಗೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ. ಶಿವ್.